ಲೇ ಮುಂಚೆ ಹಾ ನೀನು ನಂಬ್ಕೊಬಿಟ್ರೆ ಅಷ್ಟೇ ಕಣಮಿ. ನಿಂಗೆ ಐತಾ ಇರು ಬತ್ತೀನಿ ಇರು. ಅಯ್ಯೋ ರತ್ನಕ್ಕ ಬಂದ್ಲು. ಒತ್ತರನೇ ಹೋಗ್ತೀನಿ ಅಂತ ಹೇಳಿದ ಅಟ್ಟಿ ತಕ್ಕ ಹುಡ್ಕೊಂಡ ಬಂದ್ಬಿಟ್ಟಳು ನೋಡು. ಬಾ ರತ್ನಕ್ಕೋ ಕುತ್ಕೋ ಬಾ. ಲೇ ನೀನೇನಾರ ನಂಬ್ಕೊಂಡು ಕುತ್ಕೊಬಿಟ್ರೆ ಅಷ್ಟೇ ಕಣಮಿ. ಹಿಂಗ ಮಾಡೋದು ಬತ್ತೀನಿ ಅಂತ ತಾನೆ ಒತ್ತರನೇ ಬರ್ಬೇಕು ತಾನೆ. ಮಧ್ಯಾಹ್ನ ಆಯ್ತು ಇನ್ನೂ ಬಂದಿರಲ್ಲಮ್ಮಿ ನೀನು. ಅಯ್ಯೋ ನಾನು ಬರೋಣ ಅಂತ ಇದ್ದಾಕ ಎಲ್ಲ ಕ್ಯಾಮೆ ಆಗಿತ್ತು. ಇವಲ್ಲ ಬಂದು ಕುತ್ಕೊಂಡು ಅದು ಇದು ಹೇಳ್ತಾವ್ರೆ ಇರು. ಏನಕ್ಕ ಶಂಕರಕ್ಕ ಊಟ ಆಯ್ತೆ? ಆಯ್ತು ಕಣಮಿ. ನಾನು ಇವಳಿಗೇನೋ ಹೇಳೋಣ ಅಂತ ಬಂದೆ. ನಿಂಗೆ ವಿಷಯ ಗೊತ್ತೈತೆ? ಅಯ್ಯೋ ನೀನೇನಾರ ಆ ವಿಷಯ ಕೇಳ್ಬಿಟ್ರೆ ದಿಗ್ಲು ಬಿದ್ದುಬಿಡ್ತೇವೆ ಬಿಡು. ಏನೇ ಅಂತದ್ದು ದಿಗ್ಲು ಬಿಡು ಅಂತದ್ದು? ಏನಕ್ಕ ಶಂಕರಕ್ಕ ಏನಾಯ್ತು? ಅಯ್ಯೋ ರತ್ನಕ್ಕ ನಂದು ಹೇಳ್ತೀನಿ ಕೇಳಿ. ಅದು ಮುಲ್ಲೆಂದು ಮನೆ ಐತಲ್ಲ, ಮುಲ್ಲೆಂದು ಮನೆ ಅವ್ರದ್ದು ಮಕ್ಕಳಿಗೆ ಸಾಯಿಸ್ಬಿಟ್ರಕ್ಕೋ ಪಾಪ. ಯಾವ ಮೂಲೆ ಮನೆನೇ? ಅದೇ ಅಕ್ಕ ಮೂಲದ ಮನೆ ಅಲ್ಲಿ ಐತಲ್ಲ ಲಾಸ್ಟ್ ಮೂಲದ ಅದು. ಅಯ್ಯೋ ಇವಳು ತಿಕ್ಲಂಗೆ ಹೇಳ್ತಾಳೆ ಇವಳು ಮಾತು. ಇವಳು ಕನ್ನಡ ನಂಗೆ ಅರ್ಥ ಆಗಲ್ವೇ? ನೀನೇ ಹೇಳೆ ಮಂಜೆ. ಇಲ್ಲ ಅಕ್ಕ ನೀನೇ ಹೇಳಕ್ಕು. ಅಯ್ಯೋ ನಮ್ದಿಗೆ ಹೇಳ್ರೆ ನೀವು ಕೇಳಲ್ಲ, ನಮ್ದು ಹೇಳ್ತೀವಿ ನೀವು ಕೇಳಿ. ಅಯ್ಯೋ ನೀನು ಹೇಳಂಗಿದ್ರೆ ಇಲ್ಲೆಲ್ಲ ಅಟ್ಟಿತ ಕೇಳ್ಬೇಡಮ್ಮ. ಇವಾಗ ತಾನೇ ಎಲ್ಲ ಬೆಳಗೆಲ್ಲ ಕ್ಲೀನ್ ಮಾಡಿ ಇಕ್ಕಿದ್ದೀನಿ. ಇವಾಗ ತಾನೇ ಬಂದು ನಿಮ್ದೆ ಕುತ್ಕೊಂಡಿದ್ದೀನಿ. ನೀನು ಹೇಳಂಗಿದ್ರೆ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಬಾತ್ರೂಮಲ್ಲಿ ಹೇಳ್ಬಿಡ್ಬಾ ಹೋಗು. ಮಂಜಂದು ಅಕ್ಕ ನಿಮ್ದು ಯಾವಾಗ ನೋಡಿದ್ರು ತಮಾಷೆಗೇನೆ ಮಾಡ್ತೀರಿ. ಸುಮ್ಕೆ ಇರಿ. ನಮ್ದು ಏನು ಹೇಳಕ್ಕೆ ಹೋಗ್ತೀರಿ, ನಿಮ್ದು ಅಟ್ಟಿಗೆ ಬಾಯಿಗೆ ಹಾಕ್ಬಿಡ್ತೀರಪ್ಪ. ಅಯ್ಯೋ ಇವಳು ಕನ್ನಡನೋ ಇವಳು. ರತ್ನಕ್ಕ ನಾನು ಹೇಳ್ತೀನಿ ನೀನು ಹೇಳು ಏನು ವಿಷಯ ಅಂದ್ಬಿಟ್ಟು. ಹೇಳ್ತೀನಿ ಅಂದ್ಬಿಟ್ಟು ಆವಾಗ್ಲಿಂದ 3 ಜನನೂ ಹೇಳ್ತಿದ್ರೆ ಏನು ಹೇಳ್ತಾನೆ ಇಲ್ಲಪ್ಪ. ಅದೇನು ಗೊತ್ತೇನಕ್ಕ, ಆ ಮೂಲೆ ಮನೆ ಐತಲ್ಲಪ್ಪ, ಮೂಲೆ ಮನೆ ಅದೇ ರತ್ನಂದು ಅಕ್ಕ ಮೂಲೆದ್ದು ಮನೆ ಐತಲ್ಲ ಅದು ಹೇಳ್ತಾರದು. ಅವ್ರದ್ದು ಇದ್ದಾರಲ್ಲ, ಅವ್ರದ್ದು ಬೇಟಿಗೆ ಅಮ್ಮ ನೆನ್ಸ್ಕೊಂಡ್ರೆ ಎದೆಲ್ಲ ದಿಗ್ಲು ಬಂದ್ಬಿಡ್ತದೆ. ಅವ್ರದ್ದು ಇದ್ದಾರಲ್ಲ, ಅವ್ರದ್ದು ಬೇಟಿಗೆನೆ ಸಾಯಿಸ್ಬಿಟ್ಟವ್ರಿ ನೋಡಿ. ಅಯ್ಯೋ ಏನು ಹೇಳಂಗಿದ್ದು ಬಿಡಿಸಿ ಹೇಳ್ರೆ. ಅದು ಯಾಕೆ ಹಿಂಗಾಡ್ತಿದ್ದೀರಿ? ಅಯ್ಯೋ ರತ್ನಕ್ಕ ಆ ಮೂಲೆ ಮನೆ ಸೋಮಣ್ಣ ಇಲ್ವೇ? ಇಬ್ರು ಹೆಣ್ತಿರಿದ್ನಲ್ಲ ಅವನ್ಕ. ದೊಡ್ಡ ಹೆಂಡ್ತಿ ಅವಳು ಪಾರ್ವತಿ, ಚಿಕ್ಕ ಹೆಂಡ್ತಿ ಶೋಭಾ. ಅವಳು ಶೋಭಂಗೆ 2 ಹೆಣ್ಮಕ್ಳಿದ್ರು. ದೊಡ್ಡವಳ್ಗೆ 1 ಹೆಣ್ಣು 1 ಗಂಡು. ಶೋಭಂಗೆ 2 ಹೆಣ್ಮಕ್ಳಿದ್ರಲ್ಲ, ಅವಳು ದೊಡ್ಡವಳು. ಅವಳು ಬಸ್ರಾಗ್ಬಿಟ್ಟಿದ್ಲಂತೆ. 3 ತಿಂಗಳಾಗಿತ್ತಂತೆ. ಅಲ್ಲ 3 ತಿಂಗಳಾಗಿದ್ದು ಸರಿ, ಅವನಿಗೆ ಕೊಟ್ಟು ಮದುವೆ ಮಾಡ್ಬೇಕು ತಾನೆ. ಊರಲ್ಲಿ ಮಾನ ಮರದಿ ಹೋಯ್ತದೆ ಅಂದ್ಬಿಟ್ಟು ಆ ಮಗಿನ ಸಾಯಿಸ್ಬಿಟ್ಟು ನೋಡಕ್ಕ. ಇದು ಯಾವ ರೀತಿ ನ್ಯಾಯ ಇದೆ? ಹೊಟ್ಟೆಲಿರೋ ಮಗಿ ಏನು ಮಾಡಿತ್ತು ಹೇಳಿ ನೀನು? ಏನು ಹೇಳ್ತಾ ಇದ್ದೀರಾ ನೀವು? ಅಲ್ಲ ನಾವು ಇದೇ ಊರಾಗ ಇದ್ದೀವಿ. ಇದೇ ಏನಪ್ಪ ನಂಗಂತೂ ವಿಚಿತ್ರ ಆಗ್ಬಿಟ್ಟೈತೆ ಬಿಡು. ಅಲ್ಲ ಯಾವಾಗ ಸತ್ತಿದ್ದು? ನಾವ್ಕೊಂದು ವಿಷಯನ ಯಾರು ಹೇಳಿಲ್ಲ ನೋಡಮ್ಮಿ. ಒಬ್ಬರನ್ನ ಉಸಿರು ಬಿಟ್ಟಿರ ನಂತಕ. ಆ ವೈದ್ಲು ಸತ್ತಿರೋದು ನೀವು ಇವತ್ತು ಹೇಳ್ತಿದ್ದೀರಿ. ನಂಗೆ ಗೊತ್ತೇ ಇಲ್ಲ ನೋಡು ಹೆಂಗ್ ಸತ್ಲು ಆ ವೈದ್ಲು. ಒಬ್ಬರು ಹೇಳಿಲ್ಲ ನೋಡು ನನ್ಕಂತೂ. ವಾ ನಿನ್ಕೇನು ಬ್ಯಾಂಡ್ ಬಾಜಾ ತಗೊಬಂದ್ಬಿಟ್ಟು ಈ ವೈದ್ಲು ಸತ್ಲು ಅಂದ್ಬಿಟ್ಟು ಹೇಳ್ತಾರೇನಾ? ಏನು ಮಾತಾಡ್ತೀಯಕ್ಕೋ ನೀನಂತೂ. ಏನೋ ದೇವ್ರ ಮೆರವಣೆ ಇದ್ರೆ ತೋಟಕ್ಕೆ ನೋಡ್ಕೊ ಬರ್ತಾನೆ. ದೇವ್ರ ಮೆರವಣೆ ಐತೆ ಬರ್ರಮ್ಮ ಪೂಜೆ ಸಾಮಾನು ತಕೊಂಡು ಹಂಗೆ ಅಂದ್ಬಿಟ್ಟು ಮಂಗಳಾರತಿ ತಗೊಳ್ರಿ ಅಂದ್ಬಿಟ್ಟು ಏನಕ್ಕೆ ಏನಾರ ಬಂದ್ಬಿಟ್ಟು ಇವ್ರು ಸತ್ರು ಅಂದ್ಬಿಟ್ಟು ಡಂಕಣಕ್ಕೆ ಅನ್ಕೊಂಬರ್ತಾರೇನ? ಅದು ಏನು ಮಾತಾಡ್ತೀಯಕ್ಕ ನೀನು? ಯಾರು ಬಂದು ಹೇಳ್ತಾರೆ? ನಾವೇ ತಿಳ್ಕೊಬೇಕಾವೆಲ್ಲ. ನಂಗೂ ಗೊತ್ತಿರಲಿಲ್ಲ. ಇವತ್ತು ಇವಳು ಹೇಳಿದ್ಕೆ ನಂಗೂ ಗೊತ್ತಾಗಿದ್ದು. ಲೋಕರ ಮುಂಡೆ ನಿಂದು ಯಾವಾಗಲೂ ಇದೆ ಕಣೆ ನಿಂದ. ನಂಗೆ ಕೇಳಿದ್ನ ನಾನು ಕೂರಾಗಿದ್ದು ನಂಗೊಂದು ವಿಷಯ ಗೊತ್ತಾಗಿಲ್ಲ ಅಂತ ಹೇಳಿದ್ದು. ಇವಳೇನು ತೋಟಕ್ಕೆ ಬಂದು ಹೊಡ್ಕೊಂಬಿಡ್ತಾನೆ ಟಮ್ಟನ್ ನಿಂಕಂತ. ನಿನ್ನ ಕೇಳೋದು ಹಂಗೆ ಇರ್ತದೆ ಕಣಕ ನೀನು ಯಾಕೆ ಹಂಗೆ ಕೇಳಿಯ? ಯಾರು ಹೇಳಿಲ್ಲ ನಂಗೆ ಗೊತ್ತೇ ಇಲ್ಲ ಅಂತ ಯಾರು ಗೊತ್ತಾಗುತ್ತೆ? ಒಬ್ರಿಂದ ಒಬ್ರು ಬಾಯಿಗೆ ಬಂದ್ರಲ್ಲ ಗೊತ್ತಾಗೋದು. ಆಯ್ತು ನೀವು ಸುಮ್ಮನಿರ್ರಿ. ಈಗ ನೀವೆಂತ ಹಿಂಗಾಡ್ತಿದ್ದೀರಾ? ಅಲ್ಲ ಕಣಕ್ಕ ಪಾಪ ಮಗಿನ ಹೋಗಿಸ್ಬಿಟ್ರು. ಇವಾಗ ಅಲ್ಲ ಇವ್ರಿಗೆ ಹೆಂಗೆ ಅನ್ಸ್ಬತ್ತದ ಹೇಳು? ಎತ್ತುಕೊಳ್ಳು ಏನು ಚುರ್ರನಲ್ವ ಅವಳು ಸಪೋರ್ಟ್ ಮಾಡೋಳಂತೆ ನೋಡು. ಅವಳು ಇನ್ನೆಂತ ಬಿತ್ತರಿ ಇರ್ಬೇಕು. ಬಿತ್ತರು ಮುಂಡೆ ಅವಳು. ಏನಮ್ಮಿ ಹೇಳ್ತಿದ್ಯಾ? ಅವಳು ತಾಯಿಯಾದವಳು ಸಪೋರ್ಟ್ ಮಾಡೋಳಂತೆ. ಓಹೋ ಇನ್ನು ವಿಚಿತ್ರ ಆಗೋಯ್ತು ಬಿಡಮ್ಮ. ಏನು ಬಸ್ರಾಗ್ಬಿಟ್ರೆ ಮಾನ ಮರ್ಯಾದೆ ಹೋಗ್ಬಿಡ್ತದ? ಅವನಿಗೆ ಕೊಟ್ಟು ಮದುವೆ ಮಾಡಿದ್ರೆ ಇಷ್ಟೆಲ್ಲ ಎಂತ ಕಾಯ್ತಾ ಇತ್ತು ಪಾಪ. ಎದೆ ಉದ್ದ ಬೆಳೆದಿರೋ ಮಗಳು ನೋಡ್ಬಿಟ್ಟು ಹಿಂಗೆ ಮಾಡೋರಲ್ಲ. ಅವ್ರಿಗೇನು ಇರಬೇಡ ನೋಡಮ್ಮ ಸ್ವಾಮಿ. ನನ್ನ ಐಕ್ಳಿಗೆ ಏನಾರು ಒಂದು ಇರ್ಬೇಕು ಹಚ್ಚಿದ್ರು ನನ್ನ ಕೈಲಿ ಸಹಿಸ್ಕೊಳಕ್ಕಾಗಲ್ಲಮ್ಮ. ನನಗೆ 3 ಹೆಣ್ಮಕ್ಳು ಕೊಟ್ಟೊಂದು ಭಗವಂತನ ನಾನು ಈ ಥರ ಎಲ್ಲ ಮಾಡೋಕೆ ಹೋಗಿಲ್ಲ ಸ್ವಾಮಿ. ಎಲ್ಲರೂ ನಿನ್ನಂಗೆ ಇರಲ್ಲ ಕಣಕ್ಕ. ನೀನೇನೋ ಹೆಣ್ಮಕ್ಳಿಗೆ ಜೀವ ಮಾಡ್ತೀಯ. ಅವ್ರಿಗೆ ಒಬ್ಬೊಬ್ರು ಇರ್ತಾರಲ್ಲ ಇಂಥ ಹುಳುಗಳು ಕೆಟ್ಟುಳ ಇವರೆಲ್ಲ. ಇಂಥವ್ರು ಭೂಮಿ ಮೇಲೆ ಇರಬಾರ್ದು ಪಾಪ. ಹೆಣ್ಣೈಕ್ಳನ್ನ ಹೋಗಿಸ್ಬಿಟ್ರು ನೋಡು. 3 ದಿನ ಆಯಿತು ಹೆಣ್ಣು ಸತ್ತು. ಕಣಕ್ಕ 3 ದಿನ ಆಯಿತು. ಅಲ್ಲ ಪೊಲೀಸ್ ಅಪ್ರು ಎಲ್ಲರೂ ಬಂದಿದ್ರು. ಪೊಲೀಸ್ ಆಫೀಸರ್ಗಳು ಅವ್ರು ಯಾರೋ ಬಂದಿದ್ರು. ಅಲ್ಲ ಅವ್ರ ಅಕಸ್ಮಾತ್ ಜ್ಞಾನ ಬೇಡವ ತಪ್ಪು ಯಾವುದು ಸರಿ ಯಾವುದು ಅಲ್ಲ. ಆ ಸೂಸೈಡ್ ಅಂದ್ಬಿಟ್ಟು ಸುಳ್ಳು ಹೇಳ್ಬಿಟ್ಟವ್ರು ಇವರು. ಸೂಸೈಡ್ ಮಾಡ್ಕೊಂಡ್ಬಿಟ್ಟವಳೆ ಅಂದ್ಬಿಟ್ಟು ಸುಳ್ಳು ಹೇಳವ್ರೆ. ಅವಳು ಕುತ್ತಿಗೆ ಮೇಲೆ ಹೊಟ್ಟೆ ಮೇಲೆ ಎಲ್ಲ ಅಜ್ಜನೇ ಐತೆ. ಅವ್ರ ಕಣ್ಗುಡ್ಡೆ ಇಲ್ವೇ? ನೋಡ್ಬಿಟ್ಟು ಇದು ಕಂಪ್ಲೇಂಟ್ ಯಾರು ಕೊಡಬೇಕಿದ್ದಾವ ಗೊತ್ತಾಗೋದು. ನಮ್ಮೂರವರು ಸರಿಯಾಗವ್ರೆ ಬಾ. ನನ್ನ ಮಕ್ಕಳು ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿಲ್ಲ. ಇನ್ನೇನು ಅವತ್ತು ನಾನು ಊರಾಗಿರಲಿಲ್ಲ.
ನಾನು ಊರಿಗೆ ಹೋಗಿದ್ದೆ, ನಮ್ಮ ಯಜಮಾನಪ್ಪನಿದ್ನು. ಅವನು ನಮ್ಮ ಮೂರನೇ ಮನೆ ನಮ್ಮದು. ನಮ್ಗೊಂದು ಗೊತ್ತೇ ಆಗಿಲ್ಲ ನೋಡೋಕ್ಕೂ. ರಾಜಿ ಸಿಕ್ಕಿಲ್ವ ನಿಂಕ? ಅಲ್ಲೋಪರ ಮುಂಡೆಗೆಲ್ಲ ಗೊತ್ತಾ ರಾಜಿಕ? ಅವಳೇ ನಮ್ಮ ತಕ್ಕ ಹೇಳಿದ್ದು, ನಾನು ಊರಿಂದ ಬರೋಪಟ್ಕ ಹೇಳ್ಬಿಟ್ಲು ಹಿಂಗೆ ಅಂದ್ಬಿಟ್ಟು. ಅವಳು ಹೇಳ್ಬೇಕಿತ್ತಲ್ಲ ನಿನ್ ತಕ್ಕ, ಇಂಥದ್ದೆಲ್ಲ ಮರೆಯಲ್ಲ ಅವಳು. ಏನು ಹೇಳಿಲ್ಲ ಕಮ್ಮಿ ಅವಳ. ಇವಾಗ ಬಂದ್ಬಿಟ್ಟು ಅಲ್ಲುಚ್ತಾ ಇದ್ದೀನಿ ಅಲ್ವಾ, ಸರಿ ರಾಜಕ್ಕ ಬತ್ತಿ ಅಂದ್ಬಿಟ್ಟು ನಾ ಬಂದ್ಬಿಟ್ಟೆ ಮಂಜಿ ಮಂತಕ್ಕ. ನಾನೇನು ಕೇಳಕ್ಕೆ ಹೋಗಿಲ್ಲ ಅವಳ ತಕ್ಕ. ನಂಗೇನು ವಿಷಯ ಗೊತ್ತು ಅಂದ್ಬಿಟ್ಟು ಅವಳ ಹತ್ರ ಹೋಗಿ ಕೇಳಿ. ನಂಗೇನು ಗೊತ್ತಿಲ್ಲ, ಊಟ ಐತೆ ಚೆನ್ನಾಗಿದೆ ಅಂದ್ಬಿಟ್ಟು ಬಂದ್ಬಿಟ್ಟೆ ನಾನು ಈ ಕಡೆ. ನಾನು ಎಲ್ಲಿ ಜಾಸ್ತಿ ಆಚೆ ಬರ್ತೀನಿ ಹೇಳು, ಹೊಲ ಆಯಿತು ಮನೆ ಆಯಿತು ಅಷ್ಟೇ ಅಮ್ಮ. ಇನ್ನೇನಾರ ಈ ಮಂಜಿ ಮನೆ ಹತ್ರ ಬಂದರೆ ಮಾರ್ತಾಳೆ, ಇಲ್ಲಾಂದರೆ ಇಲ್ಲ. ಏನು ವಿಚಿತ್ರ ಆಗ್ತೈತೆ ಊರು. ಈ ಊರವ್ರೂ ಸರಿ ಇಲ್ಲ ಬಾ. ಇಲಿ ಹೋಯ್ತು ಅಂದರೆ ಹುಲಿ ಹೋಯ್ತು ಅಂತಾರೆ ಅಂಥ ಊರವರು. ಈ ಜನಗಳೇ ಸರಿ ಇಲ್ಲ ಕಣಮ್ಮಿ. ಓ ಅವನಲ್ಲ ಈ ಸೋಮಣ್ಣು ದೊಡ್ಡಂತೆ ಅವಳಲ್ಲ, ಅವಳು ಬೊಲೇ ಬಿತ್ರಿ ಅಕ್ಕ, ಬೊಲೇ ಬಿತ್ರಿ ಅವಳಂತೂ. ಅಲ್ಲ ಈ ವಯಸ್ಕ ನಿನ್ನ ವಯಸ್ಸು ಅನ್ಕೋ ಅವಳ್ಕ. ಈ ಮುದುಕಿ ವಯಸ್ಸಿಗೆ ಹೋಗ್ಬಿಟ್ಟು ಆ ಲಿಪ್ಟಿಕ್ಕು ಪೌಡ್ರು ಕ್ರೀಮು ಎಲ್ಲ ಬೇಕೇ ಅವಳ್ಕ. ಅದು ಕಣ್ಣು ಕಾಟ್ಕೆ ಹಾಕೊಂಡು ನೋಡ್ಬೇಕು ನೀನು. ನಾನು ನೋಡ್ತಾ ಇದ್ರೆ ಕಾಟ್ಕೆ ಅಂತ ತಗೊಂಡು ಕಲರೇ ಕಾಣಿಸಲ್ಲ ಅಕ್ಕ ಅವಳಿಗೆ. ಇರೋದೇ ಆ ಕಲರ್ ಅವಳು ಕಲರ್ಗೆ ಹೋಗ್ಬಿಟ್ಟು ಕಾಟ್ಕೆ. ಓಹೋ ಅವಳು ಸಿಂಗಾರ, ಒಳ್ಳೆ ಡಿಂಗ್ರಿ ಹೋದಂಗೆ ಹೋಯ್ತಾಳೆ. ಒಳ್ಳೆ ಏನು ಸೈಡ್ ಬ್ಯಾಗ್ ಹಾಕ್ಕೊಂಡು ಡಿಂಗ್ ಡಾಂಗ್ ಅಂತ ಹೋಯ್ತಾಳಕ್ಕ. ಮಾನ ಮರ್ಬೋದೇ ಇಲ್ವೇ ಅವಳ್ಕ? ಈ ಮದುವೆ ಮಾಡಿ ಕೊಟ್ಟವಳೆ ಮಗಳಕ್ಕ, ಇನ್ನೇನು ಮಗನ್ಕು ಮದುವೆ ಮಾಡಬೇಕು. ಈ ವಯಸ್ಸು ತುಳುಕೆಲ್ಲ ಬೇಕಾಯ್ದ? ಅಲ್ಲ ಕಡೆ ದೇವರ್ಸಿ ನೀನು ಅವಳಿಗೆ ಕೈಯಕ್ಕೆ ಹೋಗ್ಬಿಟ್ಟು ನಂಗೆ ಯಾಕೆ ಮುದುಕಿ ಅಂತೀಯ? ಏನೋ ನಿನ್ಕಿಂತ 2 ವರ್ಷ 3 ವರ್ಷ ದೊಡ್ಡವಳು ಇರ್ಬೋದಪ್ಪ, ಮುದುಕಿ ಆಗ್ಬಿಡ್ತೀನ ನಾನು? ಮಾತು ಕೇಳಿದೆ ಬಿಡು, ಅದ್ಯಾಕೆ ಹಿಂಗೆ ಸಿಟ್ಟಾಗಿ ಮಾತು ಕೇಳಿದ್ ಬಿಡು. ಡಿಂಗ್ರಿ ಕಣಮಿ ನೀನು, ಮಾತು ಹಂಗಂಗೆ ತಿರುಗ್ಸಾಕ್ಬಿಡ್ತೀಯ ನೀನಂತ. ಮಾತನ್ ಮಲ್ಲಿ ಕಣ ನೀನಂತ. ನಿಂಗೆ ಇನ್ನೊಂದು ವಿಷಯ ಗೊತ್ತೇನಕ್ಕ? ಸತ್ತು 3 ದಿನ ಆಗಿರೋದಷ್ಟೇ. ಅವಳು ನಿನ್ನೆ ಬಂದ್ಬಿಟ್ಟು ಇವಳವಳಲ್ಲ ಅವಳು ಪವಿತ್ರ ಇಲ್ವೇನಕ್ಕ? ಅವಳು ನಮ್ಮ ಮನೆ ತಕ್ಕನೆ ಅವಳಲ್ಲ. ಅವ್ರ ಮಗಳು ದೊಡ್ಡವಳ ಮೇಲೆ ಬಂದ್ಬಿಟ್ಟಿದ್ದು ಗಾಳಿ ಆಗಿವಳು. ಇವ್ರ ಮಗಳು ಗಾಳಿ ಆಗ್ಬಿಟ್ಟವಳೆ. ಊರವರೆಲ್ಲ ಎದ್ಕೊಂತಾರಮ್ಮ. ನನ್ಕಂತೂ ದಿಗ್ಲಾಯ್ತದ. ಅವ್ರ ಮನೆ ದಾಟೆ ನಮ್ಮ ಮನೆ ತಕ್ಕ ಹೋಗ್ಬೇಕು. ಅವ್ರ ಮನೆ ದಾಟಕ್ಕೆ ದಿಗ್ಲಾಯ್ತದ ನನ್ಕಂತೂ. ಏನು ಅವ್ರ ಮಗಳ ಮೈ ಮೇಲೆ ಬಂದ್ಬಿಟ್ಟಿದ್ಲಂತೆ. ಅವಳು ಬೆಳಗ್ಗೆನ ಅಟ್ಟಿ ಬಾಕ್ಲ ಕುತ್ಕೊಬಿಟ್ಟವಳೆ ಬೈಯಕ್ಕ. ಅಯ್ಯಮ್ಮ ಅವಳು ಬೈಯೋದು ನೋಡಿದೆ ಹಂಗೆ ಕುತ್ಕೆ ಹಚ್ಕೊಂಡ್ಬಿಡ್ಬೇಕು ಅನ್ಸುತ್ತೆ, ಹಂಗೆ ಬೈತವಳೆ. ಆ ಶೋಭಿ ಎದುರುಗಡೆನೇ ನೋಡ್ಕೊಂಡು ಹೋಯ್ತವಳೆ. ಬೇರೆಯವ್ರ ಹೆಸರು ಹೇಳ್ಕೊಂಡು ಅವಳು ಬುದ್ಲು ನೋಡವಳು. ಸಾಯ್ಸೋರ್ ತಕ್ಕ ಹೋಗಿ, ಮೋಸ ಮಾಡೋರ್ ತಕ್ಕ ಹೋಗಿ, ನನ್ನ ಮಗಳೇ ಬೇಕೇನೆ, ನನ್ನಟ್ಟಿ ಬೇಕೇನೆ, ಆ ಮುಂಡೆ ಲೋಪರ್ ಮುಂಡೆ ಈ ಮುಂಡೆ ಅಂತ ಚೆನ್ನಾಗಿ ಬಾಯಿ ಬಂದಂಗೆ ಬೈತವಳು ಕಣಕ್ಕ. ಅಪ್ಪ ನಾನು ಕೇಳಿಸ್ಕೊಂಡು ಕೂತಿದ್ದೆ, ಏನೇನು ಮಾತಾಡ್ತಾರೋ ಮಾತಾಡಲಿ ಅಂದ್ಕೊಂಡು. ಅವಳು ಶೋಭಿಗೆ ಗೊತ್ತು ನನಗೆ ಹೋಗಿತವ್ರೆ, ನನಗೆ ಹೇಳ್ತವ್ರೆ ನಮ್ಮ ಮಗಳಕ್ಕೇನೆ ಅಂದ್ಬಿಟ್ಟು ಎಲ್ಲ ಗೊತ್ತು. ಕೇಳಿಸ್ತೀನಿ ಹೋಗ್ಬಿಟ್ಲು ಹಾಲು ಎತ್ಕೊಂಡು ಬೇರೆ ಕಾಕಕ್ಕ. ಏನು ಮಾನ ಮರವದೆ ಬಿಟ್ಬಿಟ್ಟವ್ರು ಬಿಡು ಅವರಂತೂ. ದೊಡ್ಡವ್ರು ಹೇಳಿಲ್ವೇ, ಮೂರು ಬಿಟ್ಟರು ಊರಿಗೆ ದೊಡ್ಡವ್ರು ಅಂದ್ಬಿಟ್ಟ. ಅವ್ರ ಜೊತೆಗೆ ಬಿದ್ದವ್ರು ಇವರೆಲ್ಲ. ಅಲ್ಲ ಮಗಿನ ಹೋಗ್ಬಿಟ್ಟು ಸಾಯಿಸೋರಲ್ಲ. ಇವಾಗ ಹೋಗ್ಬಿಟ್ಟು ಅದು ಗಾಳಿ ಆಗೈತಂತ. ಯಪ್ಪ ನಮ್ಮವಳನ್ನ ಹುಷಾರಾಗಿರ್ಬೇಕು ಅಂತ ಹೇಳ್ಬೇಕಪ್ಪ. ಅವಳು ಬಳೆ ಕ್ಲೋಸ್ ಫ್ರೆಂಡ್ಗಳು ಅವರು. ಅವಳು ನನ್ನ ಚಿಕ್ಕ ಮಗಿನೂ ಇವಳು. ನನ್ಕಂತ ಇವಾಗ ದಿಗ್ಲಾಯ್ತದ ನೋಡು. ನಮ್ಮ ಆ ಬಾವಿ ತಕ್ಕ ನೀರು ಎತ್ಕೊಬರಕ್ಕ ಮಗಿನ ಒಬ್ಳನ್ನೇ ಕಳಿಸ್ದೆ. ಇವಾಗ ದಿಗ್ಲಾಯ್ತದ ಕಣಮ್ಮಿ ನೀನು ಹೇಳ್ದಾಗಿದ್ದ. ಯಾವಾಗಂತೆ ಗಾಳಿ? ಅಯ್ಯೋ ಹೋಗ್ಬಿಟ್ಟು ಅವಳೊಬ್ಬನೇ ಕಳಿಸ್ದೆ ಸ್ವಾಮಿ ನಾನು ಇವತ್ತು. ನನ್ಗೇನು ಗಾಚಾರ ಇತ್ತ ಏನು? ಓ ಬಾವಿದಕ್ಕ ಕೆಂಚಿ ಒಬ್ಬಳೇ ಹೋಗೋಳ? ಹಂಗಂದ್ರೆ ಇದೇ ಕರೆಕ್ಟ್ ಟೈಮು. ನಾನು ಅವಳ ಹತ್ರನೇ ಹೋಗ್ತೀನಿ. ನನ್ನ ಸೇಟ್ನ ತೀರ್ಸ್ಕೊಳ್ಳೋವರೆಗೂ ನಾನಂತೂ ಬಿಡಲ್ಲ. ಅಲ್ಲ ಏನು ಜನ ಇವರು, ನಾನೇನೋ ಸತ್ತಿದ್ದೀನಿ ಸರಿ, ಅದನ್ನೇ ಒಳ್ಳೆ ಈ ಥರ ಮಾತಾಡ್ಕೊಂಡು ಕೂತಿದ್ದಾರಲ್ಲ ಇವ್ರಿಗೂ. ಅದು ಈ ಥರ ಒಂಚೂರು ನೋವು ಅನ್ನೋದೇ ಇಲ್ವಲ್ಲ. ನಾನು ನೋಡು ಹುಚ್ಚಿ, ನಮ್ಮ ಅಪ್ಪ ಅಮ್ಮನಿಗೆ ನೋವಿಲ್ಲ, ಇನ್ನು ಇವ್ರು ಯಾರಿಗೆ ಇವ್ರಿಗೆ ನೋವಿರುತ್ತೆ. ನಾನು ಕೆಂಚಿ ಹತ್ರನೇ ಹೋಗ್ತೀನಿ. ಆದರೆ ಅವಳ ಮೈಯಾಗೆ ಸೇರಿಕೊಂಡು ನಮ್ಮ ಅಪ್ಪ ಅಮ್ಮನ ಮಾತ್ರ ಸುಮ್ಮನೆ ಬಿಡೋಲ್ಲ. ಅಲ್ಲ ನಾನು ಏನು ತಪ್ಪು ಮಾಡಿದ್ದೆ ಅಂದ್ಬಿಟ್ಟು ನನ್ನನ್ನು ಈ ಥರ ಮಾಡಿಬಿಟ್ರು. ನಾನು ಹೊಟ್ಟೆಲ್ಲಿ ಒಂದು ಮಗು ಇದೆ ಅಂತಲೂ ನೋಡಿಲ್ವಲ್ಲ. ನಾನಂತೂ ಸುಮ್ಮನೆ ಬಿಡಲ್ಲ. ನನ್ನನ್ನು ಮೋಸ ಮಾಡಿದ್ದು ಅವನಿಗೂ ನಾನು ಸುಮ್ಮನೆ ಬಿಡಲ್ಲ. ಅವನಿಗೆ ಆಚಾರ ಬಿಡಿಸ್ತೀನಿ ನಾನಂತೂ.